ಈ ನೀರು ಕುಡೀರಿ, ಗ್ಯಾಸ್ಟ್ರಿಕ್ ಅಸಿಡಿಟಿ ಒಂದು ವಾರದಲ್ಲಿ ಕಡಿಮೆ ಆಗುತ್ತೆ. ಈ ವಿಡಿಯೋನ ಶೇರ್ ಮಾಡಿದ್ರೆ ಯಾರಿಗಾರು ಕ್ಯಾನ್ಸರ್ ಪೇಷಂಟ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಕ್ಯಾನ್ಸರ್ ಪೇಷಂಟು 4 ಸ್ಟೇಜಲ್ಲಿದ್ದು ಡಾಕ್ಟರ್ಸ್ ಆಗಲ್ಲ ಅಂತ ಕೈ ಬಿಟ್ಟಿದ್ರು. ಅವ್ರು ಈ ನೀರು ಕುಡಿದ ಮೇಲೆ ಬಾಡಿ ಇಮ್ಯುನಿಟಿ ಬಿಲ್ಡಪ್ ಆಗಿ ಮುಂಚೆಕ್ಕಿಂತ ತುಂಬ ಆಕ್ಟಿವ್ ಆಗಿದ್ದಾರೆ, ಕ್ಯಾನ್ಸರ್ ಸ್ಪ್ರೆಡ್ ಆಗ್ತಾ ಇಲ್ಲ ಅಂತ ಅವ್ರ ಹಸ್ಬೆಂಡೇ ಹೇಳಿರೋವಂಥದ್ದು. ಮೊದಲನೇದಾಗಿ ನೀವು ಆರೋ ನೀರು ಕುಡಿತಾ ಇದ್ರೆ, ನಿಮ್ಮ ಮನೇಲಿ ಆರೋ ನೀರು ಇದ್ದರೆ, ಇಲ್ಲಾಂದರೆ 20 ಲೀಟ್ರ್ ಕ್ಯಾನಿದು ಆರೋ ನೀರು ಕುಡಿತಾ ಇದ್ರೆ ಅದರಲ್ಲಿ ವಿಟಮಿನ್ ಮಿನರಲ್ಸ್ ಎಲ್ಲ ಒಟ್ಟೋಗಿರುತ್ತೆ. ಡಯಾಬಿಟೀಸಿಂದ, ಕ್ಯಾನ್ಸರಿಂದ ಪ್ರತಿಯೊಂದಕ್ಕೂ ಈ ಆರೋ ನೀರೇ ತುಂಬ ಮುಖ್ಯ ಕಾರಣ ಆಗಿದೆ. ಇದನ್ನು ಸರಿಪಡಿಸೋಕ್ಕೆ ತಂದ್ಬಿಟ್ಟು ನಾವು ಕುಡಿಯೋ ನೀರಿಗೆ ಒಂದು ಆಲ್ಕಲೈನ್ ಡ್ರಾಪ್ಸ್ ಮಾಡಿದ್ದೀವಿ, ಜೀವಾಮೃತ್ ಅಂತ. ದೇಶಿ ಹಸುವಿನ ಹಾಲು, ಮೊಸರು, ತುಪ್ಪ, ಅಶ್ವಗಂಧ, ಬ್ರಾಹ್ಮಿ, ತುಳಸಿ, ಅತಿ ಮಧುರಂ, ಗುಡೂಚಿ ಈ ಥರ ಆಯುರ್ವೇದ ಗಿಡಮೂಲಿಕೆಗಳಿಂದ ಎಕ್ಸ್ಟ್ರಾಕ್ಟೆಡ್. ಇದು ನೀರಲ್ಲಿ 2 ಹನಿ ಹಾಕೋದ್ರಿಂದ ಅಯೇನು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಪೊಟ್ಯಾಷಿಯಮ್ ಈ ಥರ 20 ನ್ಯಾಚುರಲ್ ಮಿನರಲ್ಸ್ ಆ್ಯಡ್ ಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಬಂಗಾರ, ಸಿಲ್ವರು. ಇದು ನೀರಿನಲ್ಲಿ 1 ಲೀಟ್ರ್ ನೀರಿಗೆ 2 ಹನಿ ಬಿದ್ದಾಗ ನೀರಲ್ಲಿ ವಿಟಮಿನ್ ಮಿನರಲ್ಸ್ ಎಲ್ಲ ಆ್ಯಡ್ ಬೇಕಾಗುತ್ತೆ. ಅದರಿಂದ ಕುಡಿಯೋ ನೀರು ಆಲ್ಕಲೈನ್ ಆಗುತ್ತೆ. ಇದರಿಂದ ಎಲ್ಲ ರೋಗಗಳು ಅಸಿಡಿಟಿ, ಗ್ಯಾಸ್ಟ್ರಿಕ್ಕಿಂದ ಶುರುವಾಗಿ ಕ್ಯಾನ್ಸರ್ ಪೇಷಂಟ್ಸ್ಗೂ ಹೆಲ್ಪ್ ಆಗ್ತದೆ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋನ ಶೇರ್ ಮಾಡಿದ್ರೆ ಯಾರಿಗಾರು ಕ್ಯಾನ್ಸರ್ ಪೇಷಂಟ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ನಿಮ್ಮ ಮುಂದೆ ಡಿಫ್ರೆಂಟ್ ಕುಡಿಯೋ ನೀರಿನ ಸ್ಯಾಂಪಲ್ಸನ್ನು ಇಟ್ಟಿದ್ದೀನಿ, ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ. ಸೊ ನೀವೆಲ್ಲರೂ ಈಗ ಆರೋ ನೀರು ಕುಡಿತಾ ಇರ್ತೀರಾ, ಯಾವುದೇ ಕಂಪ್ನಿ ಆಗಿರ್ಬೋದು, ಆ ಕುಡಿಯೋ ನೀರು ಮತ್ತು ನೀವು ಕುಡಿಯುವಂಥ ತಂಪು ಪಾನೀಯಗಳು ಯಾವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಯಾವುದು ಒಳ್ಳೆಯದಲ್ಲ ಅನ್ನೋ ಎಕ್ಸ್ಪೆರಿಮೆಂಟ್ಸ್ನ ತೋರಿಸ್ತಾ ಇದ್ದೀವಿ. ಈ ಕೆಮಿಕಲ್ ಹಾಕಿದಾಗ ಇದು ತಂದ್ಬಿಟ್ಟು ಯಾವ ಕಲರ್ ಚೇಂಜ್ ಆಗುತ್ತೆ, ಅದ್ರ ಮೇಲೆ ಎಷ್ಟು ಆರೋಗ್ಯ ಇಲ್ಲ ಅಂತ ಗೊತ್ತಾಗತ್ತೆ. ಇದು ನೋಡಿ, ಇದು ಇಂಡಿಕೇಟರ್ ಅಂತ. ನಿಮ್ಮ ನೀರು ಅಸಿಡಿಕ್ ಇದೆಯಾ, ಆಲ್ಕಲೈನ್ ಇದೆಯಾ ಅಂತ ಚೆಕ್ ಮಾಡುವಂಥದ್ದು. ಇದು ನೋಡಿ, ಸ್ಪ್ರೈಟ್ ನೋಡಿ ಎಷ್ಟು ಮಟ್ಟಕ್ಕೆ ಅಸಿಡಿಕ್ ಇದೆ ಅಂದರೆ 3.5 pH, ನನ್ನ 4 pH ಇದೆ, 6ರಿಂದ 6.5 pH. ಇದು ಮಾತ್ರ 9.5 pH ಇದೆ. ಇದು ಹೇಗಾಯಿತು ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ. ಇದು ಆಲ್ಕಲೈನ್ ಡ್ರಾಪ್ಸು. ಇದು ಹಾಕಿದಾಗ ಪ್ರತಿಯೊಂದರಲ್ಲೂ ಒಂದೊಂದು ಹನಿ ಹಾಕಿದ್ದೀನಿ. ಈಗ ನೋಡಿ ಹೀಗೆ. ಅರೆ ಇದಕ್ಕೆ ಮಾತ್ರ ನಾನು ಎಂಟೈರ್ ಹೀಗೆ ಹುರಿದ್ರೆ ಕೂಡ ನಿಮ್ಗೆ ಅಸಿಡಿಕ್ಕೆ. ಆ ರೆಡ್ ಕಲರ್ ಬಂದರೆ ತುಂಬ ಅಸಿಡಿಕ್ ಇದೆ ಅಂತ ಅರ್ಥ. ನಿಮ್ಮ ಮನೇಲಿ ಏನಾದ್ರು ಇದು ತೊಳಿಬೇಕಾದ್ರೆ, ಬಾತ್ರೂಮ್ ಟಾಯ್ಲೆಟ್ ತೊಳಿಬೇಕಾದ್ರೆ ಅದು ಉಪಯೋಗಿಸ್ಬೋದು. ಆ ಮಟ್ಟಕ್ಕೆ ಅಸಿಡಿಕ್ ಇರುತ್ತೆ. ಅದನ್ನು ತೊಗೊಂಡಾಗ ನಿಮ್ಮ ಹೊಟ್ಟೆಗೆ ಅದು ಯಾವ ಮಟ್ಟಕ್ಕೆ ಹಾನಿಕರ ಆಗ್ಬೋದು ಅಂತ ಗೊತ್ತಾಗತ್ತೆ. ಬ್ಲೂ ಆಗೋದು ಆಲ್ಕಲೈನ್ ಇದೆ ಅಂತ. ಭೂಮಿಯಲ್ಲಿ ಊತಾಕಿದಾಗ ನಮ್ಮ ಬಾಡಿ ಪೂರ್ತಿ ಡಿಕಂಪೋಸ್ ಆಗಿ ಹಲ್ಲು ಡಿಕಂಪೋಸ್ ಆಗಕ್ಕೆ 15 ವರ್ಷ ಬೇಕು. ಅದೇ ಹಲ್ಲನ್ನ ಈ ಪೆಪ್ಸಿ, ಕೋಕೋಕೋಲಾ, ಸ್ಪ್ರೈಟಲ್ಲಿ ಹಾಕಿಡಿ 1 ವಾರದಲ್ಲಿ ಇದಾಗೋಗುತ್ತೆ, ಕರ್ಗೋಗುತ್ತೆ. ಆ ಮಟ್ಟಕ್ಕೆ ಅಸಿಡಿಕ್. ಅದನ್ನು ನಮ್ಮ ಮನೆ ಹುಟ್ಟಿರೋಂಥ ಚಿಕ್ಕ ಮಕ್ಕಳಿಗೆಲ್ಲ ಇಂಥದನ್ನ ಕೊಟ್ಟು ಅವ್ರ ಆರೋಗ್ಯವನ್ನು ನಾವೇ ಹಾಳು ಮಾಡ್ತಾಯಿದ್ದೀವಿ. ಇದು ಟೀ ಸ್ಯಾಚೆಟ್ಟು. ಟೀ ಮಾಡಬೇಕಾದ್ರೆ ನಾವು ನಾರ್ಮಲಿ ಈ ಕುಡಿಯೋ ನೀರನ್ನ ಬಿಸಿ ಮಾಡಿ ಹಾಕ್ತೀವಿ, ಯಾಕಂದರೆ ಆವಾಗಲೇ ಆ ಗ್ರೀನ್ ಟೀ ಆಚೆ ಬರೋದು. ಆದರೆ ನಿಮ್ಮ ನೀರು ಆಲ್ಕಲೈನ್ ಆಗಿದ್ದರೆ, ಸೊ ನೀರನ್ನು ಬಿಸಿ ಮಾಡದೆ ಹೋದರೆ ಕೂಡ ಬರೀ ಹಾಕಿದ ತಕ್ಷಣ ನೋಡಿ ಗ್ರೀನ್ ಟೀ ಇನ್ಸ್ಟೆಂಟಾಗಿ ಬರುತ್ತೆ. ಯಾಕೆಂದರೆ ಇದರಲ್ಲಿ ಬಿಸಿ ನೀರು ಮಾರ್ದಿರನೇ ಬಿಸಿ ನೀರಿನ ಸತ್ವಗಳು ಬಂದಿರುತ್ತೆ. ಇಲ್ಲಿ ಧನ್ವಂತರಿ ಹೋಮ, ಮೃತ್ಯುಂಜಯ ಹೋಮ ಮಾಡ್ತೀವಿ. ಅದರ ಏನು ಭಸ್ಮ ಬರುತ್ತೆ, ಭಸ್ಮದಿಂದ ತೆಗೆಯುವಂಥ ಲಿಕ್ವಿಡು. ಭಗವಂತನ ಆಶೀರ್ವಾದನೂ ಇರುತ್ತೆ, ಮತ್ತು ನಿಮ್ಮ ಆರೋಗ್ಯ ಮತ್ತು ಆಯುಷ್ಯ ಎರಡನ್ನೂ ವೃದ್ಧಿ ಮಾಡೋಕ್ಕೆ. ನಮ್ಮಲ್ಲಿ ತುಂಬ ಜನ ಕ್ಯಾನ್ಸರ್ ಪೇಷಂಟ್ಸು ಈ ನೀರು ಕುಡ್ದಾಗಿಂದ ಅವರು ಆಗಲ್ಲ ತಂದಿರೋ ಡಾಕ್ಟ್ರು ಕೂಡ ಟ್ರೀಟ್ಮೆಂಟ್ ಚೆನ್ನಾಗಿ ಆಗ್ತದೆ. ಆ ಮಟ್ಟಕ್ಕೆ ದೇಹ ನಿಮಗೆ ಇದು ಮಾಡುತ್ತೆ. ಕ್ಯಾನ್ಸರ್ ಪೇಷಂಟು 4 ಸ್ಟೇಜಲ್ಲಿದ್ದು ಡಾಕ್ಟರ್ಸ್ ಆಗಲ್ಲ ಅಂತ ಕೈ ಬಿಟ್ಟಿದ್ರು. ಅವ್ರು ಈ ನೀರು ಕುಡಿದ ಮೇಲೆ ಬಾಡಿ ಇಮ್ಯುನಿಟಿ ಬಿಲ್ಡಪ್ ಆಗಿ ಮುಂಚೆಕ್ಕಿಂತ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಕ್ಯಾನ್ಸರ್ ಸ್ಪ್ರೆಡ್ ಆಗ್ತಾ ಇಲ್ಲ ಅಂತ ಅವ್ರ ಹಸ್ಬೆಂಡೇ ಹೇಳಿರೋವಂಥದ್ದು. ಈ ಥರ ತುಂಬ ಜನ ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಈ ಥರ ಡಿಫ್ರೆಂಟ್ ಹೆಲ್ತ್ ಇಶ್ಯೂಸಿಂದ ಏನೇನು ಆಗಿದೆ ಅನ್ನೋದು ಹೇಳಿದ್ದಾರೆ. ಟೋಟಲ್ ಸ್ಕಿನ್ ಅಲರ್ಜೀಸಿಂದ ಪ್ರತಿಯೊಬ್ಬರಿಗೂ ಈ ರೋಗಗಳು ಕಡಿಮೆ ಆಗಿದೆ. ಇದು ಇಬ್ಬರು ನೋಡಿ, ಇದು ಒಬ್ಬರಿಗೆ ಹೈಪೋಥೈರಾಯ್ಡು ಪೇಷಂಟು. ಅವ್ರಿಗೆ 49 ಇದ್ದಿದ್ದು ಹೈಪೋಥೈರಾಯ್ಡು ವಿತಿನ್ 2 ಮಂತ್ಸಲ್ಲಿ 13ಕ್ಕೆ ಇಳಿಯುತ್ತೆ. ಅದು ಬರೀ ಕುಡಿಯೋ ನೀರು ಒಂದರಲ್ಲೇ, ಬೇರೆ ಯಾವುದೇ ಟ್ಯಾಬ್ಲೆಟ್ ಮೆಡಿಸನ್ ಇಲ್ದಿರ. ಈ ಥರ ನಮ್ಮಲ್ಲಿ ತುಂಬ ಟೆಸ್ಟಿಮೋನಿಯಲ್ಸ್ ಇದೆ, ತುಂಬ ಜನ ಉಪಯೋಗಿಸ್ತಾ ಇದ್ದಾರೆ ಈಗ ಆಲ್ರೆಡಿ. ಸೊ ನೀವು ಈ ನೀರು ಕುಡಿಯೋದು ನಿಮಗೆ 1 ವಾರದಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ.
ಮತ್ತು ನೀರಲ್ಲಿ ವಿಟಮಿನ್ ಮಿನರಲ್ಸ್ ಇದ್ದಾಗ ಬಾಡಿಯಲ್ಲಿ ಟಿ ಸೆಲ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಅದು ಆ್ಯಂಟಿ ಕ್ಯಾನ್ಸರ್, ಅದು ಕ್ಯಾನ್ಸರ್ ಸೆಲ್ಸ್ನ ಡೆಸ್ಟ್ರಾಯ್ ಮಾಡುತ್ತೆ, ಇಲ್ಲಾಂದರೆ ಕ್ಯಾನ್ಸರ್ ಸೆಲ್ಸ್ ಸ್ಪ್ರೆಡ್ ಆಗದೆ ಇರೋ ಥರ ಸ್ಟಾಪ್ ಮಾಡುತ್ತೆ. ಈ ನೀರು ಕುಡೀರಿ, ಗ್ಯಾಸ್ಟ್ರಿಕ್ ಅಸಿಡಿಟಿ ಒಂದು ವಾರದಲ್ಲಿ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ ಅಸಿಡಿಟಿ, ಹೊಟ್ಟೆ ಡೈಜೆಷನ್ ಒಂದು ಸರಿ ಹೋದರೆ ಎಲ್ಲ ರೋಗಗಳು ತಾನಾಗೆ ಕಡಿಮೆ ಆಗುತ್ತೆ. ಈಗ ನನ್ನ ತಾಯಿ ಕ್ಯಾನ್ಸರಿಂದ ಇದಾದರು, ತೀರ್ಕೊಂಡ್ರು. ಅದರಿಂದ ನಾನು ಇದನ್ನು ಶುರು ಮಾಡಿ ಬೇರೆ ತಾಯಿಯಂದ್ರಿಗೆ ಇದು ಹೆಲ್ಪ್ ಆಗಬೇಕು ಅಂತ ಮಾಡ್ತಾ ಇರೋದು. ಈ ಗವ್ಯೋತ್ಪನ್ನಗಳಿಂದ ನಾನು ಸಾಕ್ತಾ ಇರೋಂಥ 140 ದೇಶಿ ಹಸುವಿನ ತಾಯಿಗಳಿದ್ದಾರೆ. ಇವರಿಗೆ ಸಾಕೋದಕ್ಕೆ ಹೆಲ್ಪ್ ಆಗುತ್ತೆ. 1 ಲೀಟ್ರಿಗೆ 2 ಡ್ರಾಪ್ ಆಗಿ ಲೆಕ್ಕ, 20 ಲೀಟರ್ಸ್ಗೆ 40 ಡ್ರಾಪ್ಸ್ ಹಾಕಬೇಕು. 9 ಕ್ಯಾನಿಗೆ ಆಗುವಷ್ಟು ಇದಾಗತ್ತೆ. ಅಂದರೆ 9 ಸಲ 6 ಕ್ಯಾನ್ 20 ಲೀಟ್ರದ್ದು ಕ್ಯಾನ್ ತಂದರೆ 9 ಕ್ಯಾನಿಗೆ ಇದಾಗತ್ತೆ. ಇದನ್ನ ಪರ್ಚೇಸ್ ಮಾಡಬೇಕಾದ್ರೆ ನಮ್ಮ ಕಂಪ್ನಿದು ಆನ್ಲೈನ್ ಸೈಟ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ, ಅಲ್ಲಾದರೂ ನೀವು ಆರ್ಡರ್ ಮಾಡ್ಬೋದು. ಇಲ್ಲ ಅಂದರೆ ನನ್ನ ನಂಬರ್ ಇದೆ ಕೆಳಗಡೆ, ಫೋನ್ ಮಾಡಿನೂ ತಂದ್ಬಿಟ್ಟು ಆರ್ಡರ್ ಮಾಡ್ಬೋದು.